ಆಯ್ತು ನಾನು ಹೇಳಿ ಕೇಳಿ, ಮುನಿಯಪ್ಪನ ಮಂತ್ರಿ ಅವರು ಕೇಳಿ. ಇಲ್ಲಿ ಸಂಜೆ ಹೊತ್ತು ಆಗುವ ಕೃಷ್ಣ ಬೈರ ಒಬ್ಬ ಬಿಟ್ಟು ಬೇರೆ ಯಾರು ಇಲ್ಲ. ಅವ್ರು ಇದ್ದ ಕಾರಣ 4-5 ಜನ ಮಾತಾಡಿದ್ರು. ಊರಿಗೊಬ್ಳೆ ಅವ್ರೊಬ್ಬರು ಇಲ್ಲದಿದ್ರೆ ಅವ್ರಿಗೆ ಮಾತಾಡುವ ಅವಕಾಶ ಇರಲಿಲ್ಲ. ನಾವೆಲ್ಲರೂ ಕೂಡ ಸಾಯದಾಗಿ ತಗೊಳ್ತೇವೆ. ಈ ಅಸೆಂಬ್ಲಿಯಲ್ಲಿ ಮಂತ್ರಿಗಳಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲದ ಲೇಟ್ ಆಗಿದೆ, ಮತ್ತೆ ಯಾಕೆ ಮಂತ್ರಿ ಆಗಬೇಕು? ಬರುವಾಗ ಕೂತ್ಕಳಿಸಿ ಅಲ್ಲ, ಮಂತ್ರಿ ಆಗ್ಬೇಕಂತೆ. ಅಸೆಂಬ್ಲಿಗೆ ಬಂದು ಕೂತ್ಕೊಂಡು ಉತ್ತರ ಕೊಡ್ಲಿಕ್ಕೆ ಸರ್ಕಾರದ ಪರವಾಗಿ ನಿಲ್ಲಿಕ್ಕೆ ಆಗುದಿಲ್ಲ. ಅದನ್ನೇನ್ ಮಾಡಬೇಕಾದ್ರೆ ನೀನು ಅವರೊಬ್ಬರು ಇಲ್ಲದಿದ್ರೆ 5-6 ಜನ ಮಾತಾಡ್ಲಿಕ್ಕೆ ಆಗ್ತದ? ನಮ್ಗೆ ಎಷ್ಟು ಸಮಯ ಇದಾಗ್ತಿತ್ತು. ಈಗ ಬೆಳಿಗ್ಗೆ ಅವ್ರು ಕರೆಕ್ಟ್ ಈಗ ತೆಕ್ಕೊಂಡು ನಮ್ದು ಕಾರ್ಯಕ್ರಮದೆಲ್ಲ ಇದೆ, ಅದು ಅವ್ರು ಹೇಳಿದಾಗ ತಪ್ಪಂತ ಹೇಳಿಕ್ಕೆ ಆಗುದಿಲ್ಲ ಅಲ್ಲ, ಅದು ನಮ್ಗೆ ಡಿಫೆಂಡ್ ಮಾಡ್ಲಿಕ್ಕೆ ಎಲ್ಲಿ ಕೂಡ ಆಗುದಿಲ್ಲ. ಈಗ ಬೇಗ ಮುಗಿಸಿ ಮತ್ತೆ ಬಿಲ್ ನಾವು ತೆಕ್ಕೊಳ್ಳುವ. ನೀವು ಮಧ್ಯಾಹ್ನ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ನಾಯಕರು ಪದೇ ಪದೇ ಪದ್ಮಾವತಿ ಅಂತಾರೆ. ಯಾರಿಗೆ ಪದ್ಮಾವತಿ ನನ್ಗೆ ಗೊತ್ತಿಲ್ಲ. ನೀವು ಹೇಳಿ ಯಾವ್ದಕ್ಕೆ ಅಂತ ಹೇಳ್ಬಿಡಿ. ಅಲ್ಲ, ಯಾವ್ದಕ್ಕೆ ಅಂತ ಹೇಳಿ, ಯಾವ್ದಕ್ಕೆ ಅಂತ ಹೇಳಿ. ಉಳಿದವನೊಬ್ಬ ಗೌಡ ಅಂತ ನಾವು ಕೇಳಿದ್ದೀವಿ. ನಮ್ಮ ನಾಯಕರಿಗೆ ಇದು ಯಾವ್ದು ಪದ್ಮಾವತಿ ಇದು ಗೊತ್ತಿಲ್ಲ. ನನ್ಗೆ ಏನ್ ಗೊತ್ತಿಲ್ಲ. ಪದೇ ಪದೇ ಪದ್ಮಾವತಿ ಅಂತಾರೆ. ಅದಕ್ಕೆ ನಮ್ಗೆ ಉಳಿದವನೊಬ್ಬ ಗೌಡ ಬೆಳಿಗ್ಗೆ ಬರೋದಲ್ಲ, ಸಂಜೆ ಇರ್ಬೇಕಲ್ಲ. ನಿಮಗೆ ಕಾಳಜಿ ಇದೆ, ಅದಕ್ಕೆ ಬಂದು ಕೂರ್ತೀರಿ. ತಮಗೆ ಕಾಳಜಿ ಬಾಲಕೃಷ್ಣ ಅವರೇ, ಸಂಜೆ ಹೊತ್ತು ನೀವು ಕೂಡ ಇರುವುದಿಲ್ಲ. ಸಂಜೆ ಹೊತ್ತು ನೀವು ಕೂಡ ಅಲ್ಲಿ ಇರುವುದಿಲ್ಲ, ಬೇಗ ಹೋಗ್ತೀರಲ್ಲ ಕೂಡ. ಅಲ್ಲ, ಕೃಷ್ಣ ಬೈರೇಗೌಡರಿಗೆ ಹೊಗಳಿದ್ರೂ ಯಾಕೋ ಸರಿ ಹೋಗ್ಲಿಲ್ಲ ಅಂತ ಅನ್ಸ್ತದೆ. ನಾನು ಊರಿಗೊಬ್ಳೆ ಪದ್ಮಾವತಿ ಅಂತ ಹೇಳ್ಬೇಕಾಗಿತ್ತು, ಬಿರಿ ಪದ್ಮಾವತಿ ಅಂತ ಹೇಳಿದೆ. ಬೇಡ, ಇನ್ಮೇಲೆ ಊರಿಗೊಬ್ರೆ ಆಳೂರಿಗೆ ಉಳಿದವನೇ ಗೌಡ, ಬೇರೆ ಊರಿಗೆ ಉಳಿದವನೊಬ್ಬ ಗೌಡ ಅಂತ ಕೇಳಿದೀವಿ. ಆದ್ರೆ ಈ ಮಾತು, ಈ ನಾಡ್ ನುಡಿ ನಾನು ಕೇಳಿಲ್ಲ ಅಂತ ಹೇಳಿದೆ ಅಷ್ಟೇ.